ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಯತೀಂದ್ರ ಅವರನ್ನ ಮೊದಲ ಹಂತದಲ್ಲೇ ಮಂತ್ರಿ ಮಾಡಿ ಪ್ರಭಾವಿ ಖಾತೆ ಜೊತೆಗೆ ಜಿಲ್ಲಾ ಉಸ್ತುವಾರಿಯನ್ನಾಗಿ ಮಾಡಿ ಸಿದ್ದರಾಮಯ್ಯ ತವರು ಕ್ಷೇತ್ರದಲ್ಲಿ ಕುರುಬ ಸಮಾಜ ಆಗ್ರಹಿಸಿದೆ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಪ್ರದೇಶ ಕುರುಬ ಸಂಘದ ಸಭೆ ನಡೆಯಿತು. ಸಭೆಯಲ್ಲಿ ಯತೀಂದ್ರ ಅವರನ್ನ ಡಿಸಿಎಂ ಮಾಡುವಂತೆ ಆಗ್ರಹಿಸಲಾಗಿದೆ. 2028ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಯತೀಂದ್ರ ಡಿಸಿಎಂ ಆಗಬೇಕು. ಪ್ರದೇಶ ಕುರುಬ ಸಂಘದ ಮಾಜಿ ಅಧ್ಯಕ್ಷ ಸುಬ್ರಹ್ಮಣ್ಯ ಒತ್ತಾಯವನ್ನ ಮಾಡಿದ್ದಾರೆ. ಇಂದಿನ ಸಭೆಯ ಉದ್ದೇಶ ಏನಪ್ಪ ಅಂದರೆ, ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಅದಾದಮೇಲೆ DKC ಅವರ ಹೊಸ ಮಂತ್ರಿಮಂಡಲ ಬರ್ತಾ ಇದೆ. ಆ ಮಂತ್ರಿಮಂಡಲದಲ್ಲಿ ಮಾನ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಮಂತ್ರಿಗಳನ್ನಾಗಿ ಮಾಡಬೇಕು, ಮತ್ತು ಉನ್ನತ ಖಾತೆಯನ್ನು ಕೊಡಬೇಕು, ಜೊತೆಗೆ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು. ಅದರ ಜೊತೆಗೆ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಯತೀಂದ್ರ ಅವರನ್ನು ತಮ್ಮ ಮಂತ್ರಿಮಂಡಲ ಹಾಗೂ ಕಾಂಗ್ರೆಸ್ ಹೈಕಮಾಂಡು ಉನ್ನತ ರೀತಿಯಲ್ಲಿ ನಡೆಸ್ಕೊಬೇಕು ಅಂತೇಳಿ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು. ಆ ಶಕ್ತಿ ಬೇಕು ಅನ್ನೋದಾದರೆ ಯತೀಂದ್ರ ಸಿದ್ದರಾಮಯ್ಯನವ್ರು ಕೊಡಬೇಕು ಅಂತ ಮಾಡ್ತಾ ಇರೋದು ನಾವು. ಶಕ್ತಿ ಬೇಕು, ಕಾಂಗ್ರೆಸ್ ಇನ್ನು ಉಳಗಾಲ ಇಲ್ಲಿರಬೇಕು, ಮತ್ತು ಈ ರಾಜ್ಯದಲ್ಲಿ 28ಕ್ಕೆ ಮತ್ತೆ ನಾವು ಕಾಂಗ್ರೆಸ್ ಆಡಳಿತ ಮಾಡಬೇಕು ಅನ್ನೋದಾದರೆ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಅಧಿಕಾರ ಕೊಡಬೇಕು, ಮತ್ತು ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು. ಮಾಡಿದ್ದೆ ಆದರೆ 28ರಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ಸು ಈ ರಾಜ್ಯವನ್ನು ಆಡಳಿತ ಮಾಡ್ತದೆ. ಇನ್ನೆಷ್ಟೆಲ್ಲ ಮಾಡ್ತೀನಿ ಅಂತ ಹೇಳ್ತಾರೆ. ಇದು ಕಾಂಗ್ರೆಸ್ಸು ಹೈಕಮಾಂಡ್ ಸಂಸ್ಕೃತಿ. ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ನಿಮ್ಗೆ ಯಾರಿಗಾರು ಗೊತ್ತಿತ್ತಾ? ನಮಗೆ ಗೊತ್ತಿತ್ತಾ? ಹೋಗಿದ್ದು ದೆಹಲಿಗೆ, ಏನು ರಾಜ್ಯಸಭಾ ಮೆಂಬರು ಮತ್ತು ವಿಧಾನ ಪರಿಷತ್ ಮೆಂಬರ್ಗಳನ್ನ ಆಯ್ಕೆ ಮಾಡ್ತೀವಿ ಅಂತ ಹೋಗಿದ್ದು. ಆಗಿದ್ದೇನೋ ಅಲ್ಲಿ ರಾಜೀನಾಮೆ ಕೇಳಿದ್ರು. ಆ ರೀತಿ ಆಗಬಾರ್ದು. ಏನೇ ಇದ್ರೂ ಈಗ ಮೊದಲನೇ ಮಂತ್ರಿಮಂಡಲದಲ್ಲಿ ಈಗ ಏನು ಬುಧವಾರ ಆಗುತ್ತೆ, ಆ ಮಂತ್ರಿಮಂಡಲದಲ್ಲಾಗೆ ಇವರು ಮಂತ್ರಿಯಾಗಿ ಅಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ಅದ್ರ ಜೊತೆಗೆ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಒಂದು ಮೊದಲನೇ ಉದ್ದೇಶ. ಇಂದಿನ ಸಭೆಯ ಉದ್ದೇಶ